ದಸರಾ ನಾಡ ಹಬ್ಬ, ಸಾಂಸ್ಕೃತಿಕ ದಸರಾ ಇದರ ವಿಜೃಂಭಣೆಯಿಂದ ನಡೆಸಬೇಕು ಅಂತೇಳಿ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳು ಭರದಿಂದ ನಡೆದಿವೆ. ವೈಭವದ ಅಂಬಾರಿ ಉತ್ಸವ ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಾರಿ 11 ದಿನಗಳ ಕಾಲ ಈ ಉತ್ಸವ ನಡೆಯುತ್ತೆ. ದಶಮಿ 10 ದಿನಗಳ ಕಾಲ ನಡೀತಾ ಇತ್ತು. ಬೇರೆ ಬೇರೆಯ ಒಟ್ಟು ಅದರ ಸಂಗತಿಗಳ ಕಾರಣ ಹಿರಿಯರು ಹೇಳಿದಂಥ ಪರಿಣಾಮವಾಗಿ ನಮ್ಮ ರಾಜ್ಯದಲ್ಲಿ, ಈ ದೇಶದಲ್ಲಿ 11 ದಿನಗಳ ಕಾಲ ದಸರಾ ನಡೆಯುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅಂತ ನಾನಂತೂ ಭಾವಿಸ್ತೇನೆ. ಈ 11 ದಿನಗಳ ಕಾಲ ವಿಜೃಂಭಣೆಯ ದಸರಾವನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ಈ ಬಾರಿಯ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಪ್ರತಿಷ್ಠಾಪನೆ ಕಾರ್ಯ 22ನೇ ತಾರೀಕು ಬೆಳಗ್ಗೆ ನಡೀತಾ ಇದೆ. ಅದರ ಉದ್ಘಾಟನೆಗೆ ಈ ಬಾರಿ ಬಗ್ವಳ್ಳಿ ಸೋಮಶೇಖರ್ ರಾಜು ಅಂತ ಕರೀತಾರೆ ಅವರನ್ನು. ಅವರ ವಿಶೇಷವಾದಂಥ ಪರಿಚಯ ನಿಮಗೆ ಕಳಿಸ್ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ. ಬಗ್ವಳ್ಳಿ ಸೋಮಶೇಖರ್ ಅವರನ್ನು ಒಟ್ಟು ಎಲ್ಲರೂ ಯೋಚನೆಯನ್ನು ಮಾಡಿ 3-4 ಹೆಸರುಗಳನ್ನು ಇಟ್ಕೊಂಡಾಗ ಬಗ್ವಳ್ಳಿ ಸೋಮಶೇಖರ್ ಅವ್ರ ಬಗ್ಗೆ ನಾವು ಕರೆಯುವಂಥದ್ದು ಸೂಕ್ತ ಅನ್ನುವಂಥ ಸಂಗತಿ ತೀರ್ಮಾನ ಮಾಡಿದಂಥ ಪರಿಣಾಮ ಅವರು ಅತ್ಯಂತ ಸಹರ್ಷದಿಂದ ಒಪ್ಪಿಕೊಂಡಿದ್ದಾರೆ. ಅವರು ಈ ಉದ್ಘಾಟನೆಗೆ ಬರ್ತಾರೆ. ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅವರು, ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಆಗಿ ಅನೇಕ ಸಾಧನೆಗಳು ಮಾಡಿರುವಂಥ ಸೋಮಶೇಖರ್ ಅವರು ಉದ್ಘಾಟನೆ ಬಗ್ವಳ್ಳಿ ಸೋಮಶೇಖರ್ ಅವ್ರ ಮೂಲಕ ಮಾಡ್ತಾ ಇದ್ದೇವೆ. ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಮಂತ್ರಿಗಳು ಅವರೆಲ್ಲರೂ ಕೂಡ ಉಪಸ್ಥಿತರು ಇರ್ತಾರೆ. ಸನ್ಮಾನ್ಯ ಮಧು ಬಂಗಾರಪ್ಪನವರು ಕೂಡ ಅವತ್ತಿನ ದಿವಸ ನಮ್ಮ ಜೊತೆಗೆ ಇರ್ತಾರೆ. ಸಂಸದರಾದಂಥ ರಾಘವೇಂದ್ರ ಅವರು ಕೂಡ ನಮ್ಮ ಜೊತೆಗೆ ಅವತ್ತಿನ ದಿವಸ ಇರ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು ಅವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇರ್ತಾರೆ. ಆ 12 ಸಂಗತಿಗಳಂದರೆ ಮಹಿಳಾ ದಸರಾ, ಮಕ್ಕಳ ದಸರಾ, ಯುವ ದಸರಾ, ಸಾಂಸ್ಕೃತಿಕ ದಸರಾ, ಕಲಾ ದಸರಾ, ಅದಾದ ಮೇಲೆ ಪತ್ರಿಕಾ ದಸರಾ, ಪೌರ ಕಾರ್ಮಿಕರ ದಸರಾ, ಹೀಗೆ 10 ಹಲವು 12 ದಸರಾಗಳನ್ನು ನಾವು ಮಾಡ್ತಾ ಇದ್ದೇವೆ. 12 ದಸರಾ ಹೆಡ್ಡಿಂಗ್ನಲ್ಲಿ ಜ್ಞಾನ ದಸರಾ ಸೇರಿಕೊಂಡಂಥ ದಸರಾ. ಅದ್ರ ಜೊತೆಗೆ ಈ ಬಾರಿ ಇನ್ನೊಂದು ವಿಜೃಂಭಣೆಗೆ ತರುವಂಥ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಮಯೂರ ವರ್ಮ ಕದಂಬ ವಂಶಸ್ಥರಿಗೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳನ್ನು ಜೋಡಿಸುವಂಥ ಒಂದು ವಿಚಾರ ಸಂಕಿರಣನೂ ಕೂಡ ಒಂದು ಯೋಚನೆಯನ್ನು ಮಾಡಿದ್ದಾರೆ ಜ್ಞಾನ ದಸರಾದ ಅಡಿಯೊಳಗಡೆ. ಸೊ ಹೀಗೆ 12 ನಮ್ಮ ದಸರಾ ತಂಡಗಳು 14 ಒಟ್ಟು ಸೇರಿ, ಒಂದು ಸ್ವಾಗತ ಸಮಿತಿ, ಇನ್ನೊಂದು ಉತ್ಸವ ಸಮಿತಿ, ಎಲ್ಲ ಸೇರಿಕೊಂಡಂಥ 14 ಸಮಿತಿ ತುಂಬ ಉತ್ಕೃಷ್ಟವಾಗಿ ಯೋಚನೆಯನ್ನು ಮಾಡಿ ಈ ಬಾರಿಯ ದಸರಾ ಚೆನ್ನಾಗಾಗಬೇಕು ಅಂತೇಳಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಬಾರಿಯ ಯುವ ದಸರಾಕ್ಕೆ, ಈ ಬಾರಿ ಯುವ ದಸರಾ ಉದ್ಘಾಟನೆಗೆ ಸನ್ಮಾನ್ಯ ಶಿವರಾಜ್ ಕುಮಾರ್ ಅವರು, ಖ್ಯಾತ ಚಲನಚಿತ್ರ ನಟರು, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಚಲನಚಿತ್ರ ದಸರಾ ನಾವೇನು ಮಾಡ್ತೇವೆ ಅದಕ್ಕೊಂದು ಹೊಸ ಆಯಾಮನೆ ಕೊಡುವಂಥ ಕೆಲಸನ ನಡೆದಿದೆ. ಅನೇಕರಲ್ಲಿ ಆಸಕ್ತಿ ತರುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಬೇಕಾಗಿರೋಂಥ ಪರಿಣಿತರನ್ನು ಕರೆಸಿ ಅವ್ರಿಗೆ ಬೇಕಾಗಿರೋಂಥ ಸಂಗತಿನ ಮಾಹಿತಿಯನ್ನು ಯುವಕರಲ್ಲಿ ಕೊಡಬೇಕು ಅಂತೇಳಿ ಆ ದಿಕ್ಕಲ್ಲಿ ಯೋಚನೆಯೂ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಇದಕ್ಕೆ ಆ ಒಂದು ಕಾರ್ಯದ ಉದ್ಘಾಟನೆಗೆ ನಮ್ಮ ಚಲನಚಿತ್ರ ನಟ ಏನವ್ರ ಹೆಸರು ಶರಣ್ ಅವರು ಬರ್ತಾ ಇದ್ದಾರೆ ಅದರ ಉದ್ಘಾಟನೆಗೋಸ್ಕರ.
ಬಜೆಟ್ಟಿಗೆ ಆವಾಗಲೂ ಕೂಡ ನಾವು ಬಜೆಟನ್ನು ನಾವು ಹಂತವಾಗಿ, ಯಾಕಂದರೆ ಪ್ರತಿ ಬಾರಿ ಒಂದೊಂದು ದಸರಾ ಜಾಸ್ತಿ ಮಾಡ್ತಾಯಿದ್ವಿ ನಾವು. ಮೊದಲು ಒಂದೇ ಇದ್ದಿದ್ದು, ಹೇಳಿದ್ನಲ್ಲ, ಈ ದಸರಾ ಬಜೆಟ್ ಬಗ್ಗೆ ಮಾನಸಿಕತೆ ಅಲ್ಲ ಇದು, ಈ ದಸರಾ ಮಾನಸಿಕತೆಯೇ ಬೇರೆ. ಯಾಕೆಂದರೆ ದಸರಾ ಪ್ರಾರಂಭ ಮಾಡಿದಂಥ ಹಿರಿಯರಿದಾರಲ್ಲ, ಅದು ಯಾವುದನ್ನು ಯೋಚನೆ ಮಾಡಿರಲಿಲ್ಲ. ಅಂಗಡಿಗಳಿಗೆ ಹೋಗಿ ಹಿಂದಿದ್ದಂಥ ಅವತ್ತಿನ ಪುಟ್ಟಪ್ಪನವ್ರು ಇರ್ಬೋದು, ಅವತ್ತಿನ ನಮ್ಮ ಕೆಲವು ನಾಯಕರುಗಳೇನೇನಿದ್ದಾರೆ ಅವರೆಲ್ಲ ಅಂಗಡಿಗೆ ಹೋಗಿ ಹಣ ಸಂಗ್ರಹ ಮಾಡಿ ದಸರಾ ಪ್ರಾರಂಭ ಮಾಡಿದವರು. ಸೊ ಹಾಗಾಗಿ ಈ ಕಾರ್ಯಕ್ರಮಗಳಿಗೆ ಏನು ಬೇಕೋ ಎಲ್ಲ ರೀತಿಯ ಯೋಚನೆಯನ್ನು ಮಾಡಿ ಬಜೆಟನ್ನು ಜೋಡಿಸೋ ಕೆಲಸ ಈಗಾಗಲೇ ನಡೆದಿದೆ. ಮಾನ್ಯ ಆಯುಕ್ತರು ಅದ್ರ ಬಗ್ಗೆ ವಿಶೇಷವಾಗಿ ಗಂಭೀರವಾದಂಥ ಚಿಂತನೆ ಕೂಡ ನಡೆಸಿದ್ದಾರೆ. ಒಂದು ತಂಡವಾಗಿ ಇಡೀ ಶಿವಮೊಗ್ಗ ನಗರದ ಗೌರವವನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹತ್ತತ್ರ ಹೋದ ಬಾರಿ ಏನು ಬಜೆಟ್ ಇಟ್ಕೊಂಡಿದೆ ಆ ಬಜೆಟ್ ಒಳಗಡೆ ಈ ಕಾರ್ಯವನ್ನು ಮುಗಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸರ್ಕಾರದಿಂದ ವಿಶೇಷ ಅನುದಾನ ಕೊಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದೆ. ನಾನು ಅದನ್ನು ಮುಖ್ಯಮಂತ್ರಿಗಳ ಹತ್ರ ನಾನು ಹೋಗಿ ಭೇಟಿ ಮಾಡಿದ್ದೇನೆ. ಶಿವರಾಜ್ ಸಂಗಡಿಯವರಿಗೆ ನಾನು ಭೇಟಿ ಮಾಡಿದ್ದೇನೆ. ಹೋದ ಬಾರಿ ಕೊಟ್ಟಷ್ಟು ಹಣ ಖಂಡಿತ ಕೊಡ್ತೀನಿ ಜನನ ಅಂಥೇಳಿ ನಮ್ಮ ತಂಗಡಿಗಳು ಶಿವರಾಜ್ ತಂಗಡಿಗರು ನನಗೆ ಪ್ರಾಮಿಸ್ ಮಾಡಿದ್ದಾರೆ. ಅದು ಪ್ರೋಸೆಸ್ ಆಗಿದೆ, ಈಗ ಅವ್ರ ಟೇಬಲಿಗೆ ಬಂದಿದೆ. ಒಟ್ಟು ಪ್ರೋಸೆಸ್ ನಡೆಯುತ್ತೆ. 50 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತೇನೆ ಅಂತ ಭರವಸೆ ಮಾತನ್ನು ಅವ್ರು ಹೇಳಿದ್ದಾರೆ. 3 ಆನೆ ಸಾಗರ್, ಬಾಲಣ್ಣ, ಕುಂತಿ. ಸಾಗರ್, ಬಾಲಣ್ಣ ಮತ್ತು ಕುಂತಿ. ಒಟ್ಲಿ ಸಾಗರೇ ಅಂಬಾರಿಯನ್ನು ಹೊರುವಂಥದ್ದು ಮೊದಲಿಂದ ಒಂದು ಪ್ರತೀತಿ ಇದೆ. ಈ ಬಾರಿನ ಅದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಜೆ ಅಂದರೆ ಮಧ್ಯಾಹ್ನ ನಾವು ಅಲ್ಲಿಗೆ 1 ಗಂಟೆಗೆ ಪೂಜೆಗೋಸ್ಕರ ಹೋಗ್ತಾ ಇದ್ದೇವೆ. ಆನೆಗಳಿಗೆ ಆಮಂತ್ರಣವನ್ನು ಕೊಡಲಿಕ್ಕೋಸ್ಕರ. ಕನ್ನಡ ನಾಡು, ನುಡಿ, ಜನ, ಜಲ, ಸಂಸ್ಕೃತಿ, ಭವ್ಯತೆ, ಪರಂಪರೆಗಳನ್ನು ಬಿಂಬಿಸುವಂತಹ ದಸರಾ ಹಬ್ಬ ನಮ್ಮ ರಾಜ್ಯದ ವಿನೂತನವಾಗಿ ಶಿವಮೊಗ್ಗ ದಸರಾವನ್ನ ನಿರಂತರವಾಗಿ 2 ದಶಕಗಳಿಗೂ ಹೆಚ್ಚು ಹಿಂದಿನಿಂದಲೂ ಕೂಡ ಸಾಂಪ್ರದಾಯಿಕ ವರ್ಷ, ಮತ್ತೊಂದು ಉತ್ಸಾಹ, ಉಲ್ಲಾಸ, ಸಂಭ್ರಮ, ಸಡಗರ ತುಂಬಿದಂತ ಮತ್ತೊಂದು ವರ್ಷ ಶಿವಮೊಗ್ಗ ದಸರಾ. ವಿಶೇಷವಾಗಿ ಈ ವರ್ಷ 10 ದಿನಗಳ ದಸರಾ ಅಕ್ಟೋಬರ್ 2ನೇ ತಾರೀಕು ವಿಜೃಂಭಣೆಯ ಆನೆ ಅಂಬಾರಿ ಮುಕ್ತಾಯಗೊಳ್ಳಲಿದೆ. ಈಗಾಗಲೇ 14 ವಿವಿಧ ಸಮಿತಿಗಳ ಮೂಲಕ 10 ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿದ್ದೇವೆ. ನಮ್ಮ ದಸರಾ ಸಮಿತಿಯ 14 ಸಮಿತಿಯ ಪರವಾಗಿ ಅವರಿಗೆ ಚಪ್ಪಾಳೆ ಮೂಲಕ ಅಧ್ಯಕ್ಷತೆ ವಹಿಸಿ ಪತ್ರಿಕಾಗೋಷ್ಠಿ ನಡೆಸಬೇಕಂತ ಸ್ವಾಗತವನ್ನು ಕೋರುತ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ಪತ್ರಿಕಾ ಉದ್ಯಮ ಇರಬಹುದು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇಡೀ ಸಂವಹನ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಆಗಮಿಸಿದಿರಿ. ತಮ್ಮ ಸಲಹೆ ಸೂಚನೆಗಳು, ತಮ್ಮ ಅಡ್ವೈಸ್ಗಳು, ತಮ್ಮ ಬೆನ್ನು ತಟ್ಟುವ ನುಡಿಗಳು ಮತ್ತು ಬೆನ್ನು ಗುದ್ದುವ ನುಡಿಗಳು ಹಬ್ಬವನ್ನ, ಶಿವಮೊಗ್ಗ ದಸರಾದ ಹಬ್ಬವನ್ನ ಶಿವಮೊಗ್ಗದ ಜನತೆಗೆ, ಶಿವಮೊಗ್ಗದ ಜಿಲ್ಲೆಗೆ ನೀಡಬೇಕಂತ ನಾವೆಲ್ಲ ಸಮಿತಿಗಳು ತಯಾರಾಗಿದ್ದೇವೆ. ತಮಗೆಲ್ಲರಿಗೂ ಕೂಡ ಜೋರು ಜಿಲ್ಲಾ ವಾರ್ತಾಧಿಕಾರಿಗಳು ಆಗಮಿಸಿದ್ದಾರೆ, ಮಾರುತಿ ಸರ್ ಅವರು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನ ಕೋರ್ತಾರೆ. ಎಲ್ಲ 14 ಪತ್ರಿಕಾಗೋಷ್ಠಿ ದಯಮಾಡಿ ನಮ್ಮ ಆಫೀಸಿಗೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಇಲ್ಲ ಮಾಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಜನ ಅಂತ. ನಾವೊಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಿಸ್ಥಿತಿನ. ಅಲ್ಲಿ ನಿಮಗೋಸ್ಕರ ಒಂದು ಏನೋ ಸಣ್ಣ ಪುಟ್ಟ ಒಂದು ಸ್ನ್ಯಾಕ್ಸ್ ತರಿಸಿರ್ತೀವಿ, ಅದನ್ನು ಯಾರು ತಿನ್ಬೇಕು ನಾವು?